ರಾಜ್ಯಪಾಲರ ಭಾಷಣ ಮೇಲೆ ವಂದನಾ ನಿರ್ಣಯಕ್ಕೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ಮೊದಲನೇದಾಗಿ ವಂದನೆಯನ್ನು ಸಲ್ಲಿಸ್ತಾ, ರಾಜ್ಯಪಾಲರ ಭಾಷಣ ಅಸತ್ಯದಿಂದಲೇ ಪ್ರಾರಂಭ ಆಗಿದೆ ಅವರ ಭಾಷಣ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವರ ಭಾಷಣದಲ್ಲಿ ಹೇಳ್ತಾರೆ ಮೊದಲ ಪುಟದಲ್ಲೇ, ನನ್ನ ಸರ್ಕಾರ ರಾಜ್ಯದ ಅಭಿವೃದ್ಧಿಯ ವೇಗವನ್ನು ಚುರುಕುಗೊಳಿಸುವುದರಲ್ಲಿ ಮತ್ತು ಸರ್ಕಾರದ ಹಣಕಾಸು ವ್ಯವಸ್ಥೆಯನ್ನು ಇನ್ನಷ್ಟು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಅಂತೇಳಿ ಈ ಸರ್ಕಾರ ರಾಜ್ಯಪಾಲರ ಮುಖೇನ ಹೇಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಮೊದಲ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿಯ ವೇಗ ಚುರುಕುಗೊಳಿಸಿದೆ ಅಂತ ಹೇಳಿದ್ರೆ ಅಭಿವೃದ್ಧಿನೇ ಪ್ರಾರಂಭ ಆಗಿಲ್ಲ ಸರ್ಕಾರದಲ್ಲಿ. ನನಗೆ ಗೊತ್ತಿರೋ ಪ್ರಕಾರ ರಾಜ್ಯದಲ್ಲಿ ಯಾವುದೇ ಶಾಸಕರು ಅವರ ಕ್ಷೇತ್ರದಲ್ಲಿ ಯಾವುದೊಂದು ಗುದ್ಲಿ ಪೂಜೆ ಆಗಿದೆ, ಹೊಸ ಕಾಮಗಾರಿ ಉದ್ಘಾಟನೆ ಆಗಿದೆ ಅಂತಕ್ಕಂಥ ಯಾವುದೇ ಉದಾಹರಣೆ ಅಲ್ಲ. ಅಂಥದ್ರಲ್ಲಿ ಅಭಿವೃದ್ಧಿ ವೇಗ ಪಡಿತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಮುಂದುವರಿತಾ ಹೇಳ್ತಾರೆ, ಇವತ್ತು ಸರ್ಕಾರದ ಹಣಕಾಸು ವ್ಯವಸ್ಥೆಯನ್ನು ಇನ್ನಷ್ಟು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಹೆಮ್ಮೆಯಿಂದ ತಿಳಿಸಿ ಬಯಸುತ್ತೇನೆ. ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಆಡಳಿತವನ್ನು ಅಂತಿಮ ವ್ಯಕ್ತಿಯ ಕಣ್ಣೀರು ಒರೆಸುವ ಅವಕಾಶವೆಂಬಂತೆ ಬಳಸಿಕೊಳ್ಳಲು ನನ್ನ ಸರ್ಕಾರ ಕಟಿಬದ್ಧವಾಗಿದೆ ಅಂತೇಳಿ ಭಾಷಣದಲ್ಲಿ ಹೇಳ್ತಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಕಳೆದ 19-20 ತಿಂಗಳಿಂದ ಈ ರಾಜ್ಯ ಸರ್ಕಾರದ ಆಡಳಿತ ವೈಖರಿ, ಇವತ್ತು ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಗ್ಯಾರಂಟಿಗಳು ಕೂಡ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ. ಅದರ ಬದಲಾಗಿ ಇವರು ಕಳೆದ 19 ತಿಂಗಳಲ್ಲಿ ಶಾಶ್ವತವಾಗಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಬೆಲೆ ಏರಿಕೆ ಗ್ಯಾರಂಟಿ ಹೊರತು ಇನ್ನು ಯಾವುದೇ ಗ್ಯಾರಂಟಿಗಳು ಸರಿಯಾದ ರೀತಿಯಲ್ಲಿ ತಲುಪ್ತಿಲ್ಲ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ರಾಜ್ಯಪಾಲರ ಭಾಷಣ ಸಂಪೂರ್ಣ ನೀವು ನೋಡಿದ್ರೆ, ರಾಜ್ಯ ಸರ್ಕಾರ ಇವತ್ತು ಅನುಷ್ಠಾನ ಮಾಡುತ್ತೇವೆ, ಘೋಷಣೆ ಮಾಡಿದ್ದೇವೆ, ಮತ್ತೊಂದು ಕಡೆ ಅಭಿವೃದ್ಧಿಗೊಳಿಸುತ್ತೇವೆ, ಈ ಗೊಳಿಸುತ್ತೇವೆ ಮಾಡುತ್ತೇವೆ ಈ ವಿಚಾರ ಹೇಳಿದ್ದಾರೆ ಹೊರತು ಅಭಿವೃದ್ಧಿ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ಹೇಳಿಲ್ಲ. ಮತ್ತೊಂದು ವಿಚಾರ, ಇವತ್ತು ಸಾಕಷ್ಟು ಇವತ್ತು ಆಕ್ಸ್ಫರ್ಡ್ ಹಬ್ನಲ್ಲಿ ಬರೆದಿರ್ತಕ್ಕಂಥದ್ರ ಬಗ್ಗೆ ಚರ್ಚೆ ಆಯಿತು. ಪರ ವಿರೋಧ ಎರಡೂ ಕೂಡ ಚರ್ಚೆ ಆಗಿದೆ. ಯುನೈಟೆಡ್ ನೇಷನ್ ಬಗ್ಗೆನೂ ಕೂಡ ಇವತ್ತು ಯುನೈಟೆಡ್ ನೇಷನ್ ಚೇರ್ಮನ್ ಅವರು ಏನು ಹೇಳಿದ್ದಾರೆ ಅಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗಿದೆ. ನನ್ನ ಪ್ರಶ್ನೆ ಇವತ್ತು ಯುನೈಟೆಡ್ ನೇಷನ್ ಚೇರ್ಮನ್ ಏನು ಹೇಳಿದ್ದಾರೆ ಅಥವಾ ಆಕ್ಸ್ಫರ್ಡ್ ಹಬ್ನಲ್ಲಿ ಏನು ಚರ್ಚೆ ಆಗಿದೆ ಅಂತಕ್ಕಂಥದ್ದಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತು ಗ್ಯಾರಂಟಿಯ ಬಗ್ಗೆ ಇವತ್ತು ಸಾಕಷ್ಟು ಶಾಸಕರು ಮಾತನಾಡಿದ್ದಾರೆ. ಗ್ಯಾರಂಟಿಯ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಥವಾ ವಿರೋಧ ಪಕ್ಷದವರಿಂದ ಹೆಚ್ಚಾಗಿ ಆಡಳಿತ ಪಕ್ಷದವರೇ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಗ್ಯಾರಂಟಿ ಅಂತಕ್ಕಂಥದ್ದು ಮನೆ ಸಭಾಧ್ಯಕ್ಷರೇ, ಇದು ಕೇವಲ ಒಂದು ಚುನಾವಣೆ ಗೆಲ್ಲೋದಕ್ಕೋಸ್ಕರ ಗಿಮಿಕ್ ಅಂತೇಳಿ ಯಾರು ಹೇಳಿರ್ತಕ್ಕಂಥದ್ದು ನಾವು ಹೇಳಿಲ್ಲ. ಚುನಾವಣೆಯ ಗಿಮಿಕ್ ಅಂತ ಹೇಳಿರ್ತಕ್ಕಂಥದ್ದು ಆಡಳಿತ ಪಕ್ಷದ ಸಚಿವರಾಗಿರ್ತಕ್ಕಂಥ ಚಲುನಾರಾಯಣ ಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ಗಿಮಿಕ್ ಅಂತೇಳಿ. ಮತ್ತೊಂದು, ತಮ್ಮ AICC ಅಧ್ಯಕ್ಷ ಹೇಳ್ತಾರೆ, ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ನೋ ಮನಿ ಟು ಈವನ್ ಪುಟ್ ಎ ಬ್ಯಾಗ್ ಆಫ್ ಮಡ್ ಆನ್ ಅ ಪಾಟ್ ಹೋಲ್ ರೋಡ್ಸ್. ಗುಂಡಿ ಮುಚ್ಚಕ್ಕೂ ಕೂಡ ಸರ್ಕಾರದಲ್ಲಿ ದುಡ್ಡಿಲ್ಲ. ನಾನು ಅಂದಿನ ಮಹಾರಾಷ್ಟ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡಿದ್ದೆ. ಈಗಲಾದರೂ ಕೂಡ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ನಾವು ಹೇಳಿಲ್ಲ ಸ್ವಾಮಿ. ಇವತ್ತು ಆಡಳಿತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಇನ್ನು ಕಾಗೆ ಅವರೇನು ನಮ್ಮ ಬರ್ಮನ್ಗೌಡ ಕಾಗೆ ಅವರೇನು ಹೇಳಿದ್ದಾರೆ ಅಥವಾ ಮಾಗಡಿ ಬಾಲಕೃಷ್ಣ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಉಲ್ಲೇಖ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಒಂದಂತೂ ಸತ್ಯ, ಗ್ಯಾರಂಟಿಗಳ ಬಗ್ಗೆ ನಮಗೇನು ಆತಂಕ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನೀವು ಗ್ಯಾರಂಟಿಗಳು ಭರವಸೆ ಕೊಟ್ಟೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ. ಗ್ಯಾರಂಟಿಯನ್ನು ಸರಿಯಾಗಿ ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಅದು ಅನುಷ್ಠಾನ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಬಗ್ಗೆ ಅಪಪ್ರಚಾರ ನಿಮ್ಮ ಸಚಿವರು ಶಾಸಕರು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ, ಹಿಂದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಇವತ್ತು ಇಡೀ ದೇಶದ ಮಾಡೆಲ್ ಆಗಬೇಕು ಅಂತೇಳಿ ಚರ್ಚೆ ಆಯಿತು. ಆದರೆ ವಾಸ್ತವಿಕ ಸತ್ಯ ಅಂತೇಳಿ ಏನು ಅಂತ ಹೇಳಿ ನಾನು ತಿಳಿಸಕ್ಕಂಥ ಪ್ರಯತ್ನ ಮಾಡ್ತೇನೆ.
ಇವತ್ತು ನಾವು ಈ ಸರ್ಕಾರವನ್ನು ತೇಜೋವಧೆ ಮಾಡಬೇಕು ಅನ್ನೋದಾಗ್ಲಿ ಅಥವಾ ಹಣಕಾಸಿನ ಸಚಿವರು ತೇಜೋವಧೆ ಮಾಡಬೇಕು ಅಂತೇಳಿ ಮಾತನ್ನು ಹೇಳ್ತಾ ಇಲ್ಲ. ಆದರೆ ವಾಸ್ತವಿಕ ಸತ್ಯ ಏನು ಅಂತೇಳಿ ಒಂದು ವಿಚಾರ ಈ ಸಂದರ್ಭ ತಿಳಿಸೋಕೆ ಇಚ್ಛೆಪಡ್ತೇನೆ ಮನೆ ಸಭಾಧ್ಯಕ್ಷರೇ. ಇವತ್ತು ಹಿಮಾಚಲ ಪ್ರದೇಶ BJP ಸರ್ಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು. ಅಲ್ಲಿನ ಮುಖ್ಯಮಂತ್ರಿಗಳು ಸುಖ್ವಿಂದರ್ ಸಿಂಗ್ ಅವರು. ಸುಖ್ವಿಂದರ್ ಸಿಂಗ್ ಅಲ್ಲಿ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿ ಸುಖ ಆಶ್ರಯ ಯೋಜನೆ, ಮುಖ್ಯಮಂತ್ರಿ ಸುಖ ಶಿಕ್ಷಾ ಯೋಜನೆ, ಈ ಯೋಜನೆಗೆ ಹಣ ಸಾಕಾಗ್ತಲ್ಲ ಅಂತೇಳಿ ಹಿಮಾಚಲ ಪ್ರದೇಶದ 35ಕ್ಕೂ ಹೆಚ್ಚು ಬಹಳ ಶ್ರೀಮಂತ ದೇವಸ್ಥಾನಗಳಿದೆ, ಅಲ್ಲಿಗೆ ಪತ್ರ ಬರೆದಿದ್ದಾರೆ ಅಲ್ಲಿನ ಮುಖ್ಯಮಂತ್ರಿಗಳು. ಅಲ್ಲಿಗೆ ಸಂಬಂಧ ಇಲ್ಲ ಅಂತ ಅನ್ಕೋಬಿಡಿ. ಅಂದರೆ ಅಲ್ಲಿ ಮುಖ್ಯಮಂತ್ರಿಗಳ ಹಣಕಾಸಿನ ಪರಿಸ್ಥಿತಿ ಎಲ್ಲಿ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ದೇವಸ್ಥಾನದ ಹಣವನ್ನು ತೆಗೆದುಕೊಂಡು ಅಲ್ಲಿ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಲ್ಲಿನ ಮುಖ್ಯಮಂತ್ರಿಗಳು 2 ತಿಂಗಳುಗಳ ಸಂಬಳವನ್ನು ಬೋರ್ಡ್ ಚೇರ್ಮನ್ಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು ನಾವು ಬಿಡಬೇಕು ಅಂತೇಳಿ ಅಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇನ್ನು ತೆಲಂಗಾಣದ ಪರಿಸ್ಥಿತಿ ಏನಾಗಿದೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತೊಂದು, ಇವತ್ತು ದೆಹಲಿ ರಾಜ್ಯ ಗ್ಯಾರಂಟಿಗಳ ಬಗ್ಗೆ ಅಲ್ಲೂ ಕೂಡ ಸಾಕಷ್ಟು ಪ್ರಚಾರಗಳು ಅಪಪ್ರಚಾರಗಳು ಎರಡೂ ಕೂಡ ಆಯಿತು. ಆದರೆ ಅಲ್ಲಿಯ ಜನ, ದೆಹಲಿಯ ಜನತೆನೂ ಕೂಡ ಗ್ಯಾರಂಟಿ ಸಾಕು, ನಮಗೆ ಅಭಿವೃದ್ಧಿ ಬೇಕು ಅಂತೇಳಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿದ್ದಾರೆ. 27 ವರ್ಷಗಳ ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದನ್ನು ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಚ್ಛಪಡ್ತೇನೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಗ್ಯಾರಂಟಿ ಪರ ವಿರೋಧ ಚರ್ಚೆಗಿಂತ ಹೆಚ್ಚಾಗಿ ನಾವು ಶಾಸಕರುಗಳು ಇವತ್ತು ಆಯ್ಕೆಯಾಗಿ ಸದನದಲ್ಲಿ ಬಂದಿರತಕ್ಕಂಥದ್ದು, ನಮ್ಮ ಕ್ಷೇತ್ರಗಳಿಗೆ ಪ್ರವಾಸ ಹೋದಾಗ, ಕ್ಷೇತ್ರಗಳಿಗೆ ಹೋದಾಗ ನಮ್ಮ ಮತದಾರರು ಕೇಳ್ತಕ್ಕಂಥ ಪ್ರಶ್ನೆ, ಎಷ್ಟು ಆಸ್ಪತ್ರೆಗಳು ತಂದಿದ್ದೀರಿ ನಮ್ಮ ಕ್ಷೇತ್ರಕ್ಕೆ, ಎಷ್ಟು ರಸ್ತೆಗಳು ಅಭಿವೃದ್ಧಿ ಮಾಡಿದ್ದೀರಿ, ಎಷ್ಟು ಕುಡಿಯೋ ನೀರಿನ ವ್ಯವಸ್ಥೆ ತಂದುಕೊಟ್ಟಿದ್ದೀರಿ, ಆಸ್ಪತ್ರೆಗಳು ಅಭಿವೃದ್ಧಿ ಆಗಿದೆಯಾ, ಇದು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಗ್ಯಾರಂಟಿಗಳ ಬಗ್ಗೆ ಆಡಳಿತ ಪಕ್ಷದವರು ನಮ್ಮನ್ನು ಟೀಕೆ ಮಾಡೋದ್ರ ಬದಲು ನಿಮ್ಮ ಪಕ್ಷದ ಸದಸ್ಯರುಗಳು, ಆಡಳಿತ ಪಕ್ಷದ ಸದಸ್ಯರುಗಳು ಏನು ಹೇಳ್ತಾ ಇದ್ದಾರೆ ಅಂತ ಅನ್ನುವುದನ್ನು ಕೂಡ ಒಂದು ಕ್ಷಣ ತಾವು ಯೋಚನೆ ಮಾಡಬೇಕು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಸರ್ಕಾರ ಬಂದಾಗಿನಿಂದ ಕಳೆದ 19-20 ತಿಂಗಳುಗಳಿಂದ 2 ವಿಚಾರ ಆಗ್ತಾ ಇದೆ. ಒಂದು, ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಪ್ರಚಾರ ಆಗ್ತಾ ಇದೆ, ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಬಗ್ಗೆ ಸಾಕಷ್ಟು ಅಪಪ್ರಚಾರವೂ ಕೂಡ ನಡೀತಾ ಇದೆ. ಆದರೆ ಒಂದಂತೂ ಸತ್ಯ, ಈ ರಾಜ್ಯದ ಮುಖ್ಯಮಂತ್ರಿಗಳು, ಒಬ್ಬರು ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಅಸಮರ್ಥರು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಅಸಹಾಯಕರಾಗಿದ್ದಾರೆ ಅನ್ನೋದಂತೂ ಸತ್ಯ. ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹಣಕಾಸನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಪರದಾಡ್ತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯದ ಜನನೂ ಕೂಡ ನೋಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಬೆಲೆ ಏರಿಕೆಗಳು ಆಗ್ತಾ ಇದ್ದಾವೆ ಅದನ್ನು ನೋಡಿದ್ರೆ ನಮಗೆಲ್ಲರೂ ಕೂಡ ಗೊತ್ತಾಗ್ತದೆ ಮಾನ್ಯ ಸಭಾಧ್ಯಕ್ಷರೇ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಆವಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರೆಲ್ಲ ಎಲ್ಲರೂ ಹೇಳಿದಾಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಹಿಂದೇನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದರು, ಅವರೇನಾ ಇವರು ಅಂತಕ್ಕಂಥ ಭಾವನೆ ಇವತ್ತು ಶಾಸಕರಲ್ಲಿ, ಇವತ್ತು ರಾಜ್ಯದ ಜನರಲ್ಲಿ ಇವತ್ತು ಮೂಡ್ತಾ ಇರ್ತಕ್ಕಂಥದ್ದು ಇವತ್ತು 2 ಮಾತಿಲ್ಲ ಅನ್ನೋದನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಪ್ರಚಾರ ಎಲ್ಲಿವರೆಗೂ ಅಂತ ಹೇಳಿದ್ರೆ, ನುಡಿದಂತೆ ನಡೆದ ಸರ್ಕಾರ ಅಂತ ಇದು ಯಾರು ಹೇಳ್ತಾ ಇದ್ದಾರೆ? ರಾಜ್ಯದ ಜನ ಹೇಳ್ತಾ ಇಲ್ಲ. ಒಂದು ಕಡೆ ವಾರ್ತಾ ಇಲಾಖೆಯವರು ಹೇಳ್ತಾ ಇದ್ದಾರೆ ಪ್ರಚಾರವನ್ನು ಕೊಡೋದ್ರ ಮೂಲಕ, ಮತ್ತೊಂದು ಕಡೆ ಅಲ್ಲೊಂದು ಇಲ್ಲೊಂದು ಒಬ್ಬೊಬ್ಬರು ಶಾಸಕರು, ಆಡಳಿತ ಪಕ್ಷ ಸದಸ್ಯರು ಮಾತನಾಡ್ತಿದ್ದಾರೆ ಹೊರತು ರಾಜ್ಯದ ಜನ ಇವತ್ತು ನಾವು ನುಡಿದಂತೆ ನಡೀತಾ ಇರ್ತಕ್ಕಂಥ ಸರ್ಕಾರ ಅಂತೇಳಿ ಅದು ಭಾವನೆ ರಾಜ್ಯದ ಜನರಲ್ಲಿ ಬಂದಿಲ್ಲ ಅಂತಕ್ಕಂಥದ್ದು ಸತ್ಯ. ಹಾಗೆ ಹೇಳಿದ್ರೆ ಏನು ಹೇಳ್ತಾರೆ ಆಡಳಿತ ಪಕ್ಷದವರು? ಹಾಗಾದ್ರೆ ಉಪಚುನಾವಣೆ ಗೆದ್ದಿಲ್ವ ನಾವು? ಹಾಗಾದ್ರೆ ಉಪಚುನಾವಣೆ 3 ಕ್ಷೇತ್ರದಲ್ಲಿ ಗೆದ್ದಿರ್ಬೋದು, ಲೋಕಸಭಾ ಚುನಾವಣೆಯಲ್ಲಿ ಏನಾಯ್ತು ಹಾಗಾದ್ರೆ? ಇವತ್ತು 19 ಕ್ಷೇತ್ರದಲ್ಲಿ BJP ಮತ್ತು JDS ಮಿತ್ರ ಪಕ್ಷಗಳು ಗೆದ್ದಿರ್ತಕ್ಕಂಥದ್ದು, ಅದನ್ನು ಕೂಡ ಮರಿಬಾರ್ದು ಅನ್ನೋದನ್ನೇ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಮುಖ್ಯಮಂತ್ರಿಗಳು ಪದೇ ಹೇಳ್ತಾರೆ ದುರಂತ ಅಂತ ಹೇಳಿದ್ರೆ, ಇವತ್ತು ಬಹಳ ಯಶಸ್ವಿಯಾಗಿ ಆಡಳಿತ ಪಕ್ಷದವ್ರು ಮಾಡ್ತಾ ಇರ್ತಕ್ಕಂಥದ್ದು, ಸರ್ಕಾರ ಮಾಡ್ತಕ್ಕಂಥದ್ದು ಅಂದರೆ, ಕೇಂದ್ರ ಸರ್ಕಾರ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ. ಪದೇ ಇದನ್ನ ಸಾವಿರಾರು ಸಲ ಕೇಳಿದ್ದೇವೆ. ಕೇಂದ್ರ ಸರ್ಕಾರ ಇವತ್ತು ನಮಗೆ ಅನ್ಯಾಯ ಮಾಡ್ತಾ ಇದೆ, ಸರಿಯಾಗಿ GST ಇವತ್ತು ದುಡ್ಡು ಬರ್ತಾ ಇಲ್ಲ, ನಮಗೆ ಅನ್ಯಾಯ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ಅದು ಒಂದು ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಮೂಲಭೂತ ಪ್ರಶ್ನೆ ಇರ್ತಕ್ಕಂಥದ್ದು,
ಯಾವಾಗ ನಮ್ಮ ರಾಜ್ಯದಲ್ಲಿ ವಿದ್ಯುತ್ ದರ ಜಾಸ್ತಿ ಆದಾಗ ನಾವು ವಿಪಕ್ಷಗಳು ಹೋರಾಟವನ್ನು ಕೈಗೆತ್ಕೊಂಡ್ರೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಬುದ್ಧಿ ಇದೆಯೇನ್ರಿ ನೀವು ವಿರೋಧ ಪಕ್ಷದವರಿಗೆ, ವಿದ್ಯುತ್ ದರವನ್ನು ನಾವು ಜಾಸ್ತಿ ಮಾಡ್ತೀವ, KERC ಇದೆ, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕೌನ್ಸಿಲ್ ಇದೆ, ಅವ್ರು ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು, ಅದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅಟಾನಮಸ್ ಬಾಡಿ, ಅದು ನಮ್ದು ಅದ್ರಲ್ಲಿ ಪಾತ್ರ ಇಲ್ಲ ಅಂತೇಳಿ ಉತ್ತರ ಕೊಡ್ತಾರೆ. ಆದರೆ ಮತ್ತೊಂದು ಕಡೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇಡೀ ದೇಶದಲ್ಲಿ GST ಇಂಪ್ಲಿಮೆಂಟೇಷನ್ ಆದಮೇಲೆ ಇವತ್ತು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇವತ್ತು ಆಗಿರಬೇಕಾದ್ರೆ GST ಬಂದಿರಬೇಕಾದ್ರೆ ಇವತ್ತು GSTನೂ ಕೂಡ ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ. ಇವತ್ತು ಎಲ್ಲ ರಾಜ್ಯಗಳು ಕೂಡ ಅದರಲ್ಲಿ ಸದಸ್ಯರಿದ್ದಾರೆ ಮತ್ತು GST ಕೌನ್ಸಿಲಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಕೂಡ 2/3 ವೋಟಿಂಗ್ ಪವರ್ಸ್ ಇದೆ ಅವರಿಗೆ. ಕೇಂದ್ರ ಸರ್ಕಾರ ಜೊತೆಲಿ ಇರ್ತಕ್ಕಂಥದ್ದು ಕೇವಲ 1/3 ಮಾತ್ರ. ಹಾಗಾಗಿ ಇವತ್ತು ಪದೇ ಪದೇ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಮೋದಿಯವರು ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅದಕ್ಕೆ ಮುಂದೆ ಬರ್ತೇನೆ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು, ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಹಣಕಾಸಿನ ಸಚಿವರು ಆಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಪದೇ ಪದೇ ಕೇಂದ್ರ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಟ್ಯಾಕ್ಸ್ ಡಿವಲ್ಯೂಷನ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವತ್ತು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ, ಕರ್ನಾಟಕ ಇಸ್ ನಾಟ್ ರಿಸೀವಿಂಗ್ ಇಟ್ಸ್ ಶೇರ್ ಆಫ್ ಟ್ಯಾಕ್ಸಸ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಇಸ್ ಡೂಯಿಂಗ್ ಇಂಜಸ್ಟಿಸ್ ಟು ಕರ್ನಾಟಕ ಅಂತ ಹೇಳ್ತಾರೆ. ಅದು ಒಂದು ಮಾನ್ಯ ಸಭಾಧ್ಯಕ್ಷ ಗೊತ್ತಿರಬೇಕು. ಇವತ್ತು ಟ್ಯಾಕ್ಸ್ ಡಿವಲ್ಯೂಷನ್ ರಾಜ್ಯಗಳಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಡಿವಲ್ಯೂಷನ್ ಆಫ್ ಟ್ಯಾಕ್ಸಸ್ ಇವತ್ತು 14th ಫೈನಾನ್ಸ್ ಕಮಿಷನ್ 32% 42% ರೆಕಮೆಂಡ್ ಮಾಡಿದರು. ಅಂದರೆ 10% ಹೈಕ್ ಆಗಿದೆ. ಇದನ್ನು ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಯಾರು? ಇದೇ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಡಿವಲ್ಯೂಷನ್ ಆಫ್ ಟ್ಯಾಕ್ಸ್ ವಿಚಾರದಲ್ಲಿ 32% 42% ಅಂದರೆ 10% ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಇದು ಅನ್ಯಾಯನ? ಹಾಗಾದರೆ ರಾಜ್ಯ ಸರ್ಕಾರಕ್ಕಾಗಿರ್ತಕ್ಕಂಥದ್ದು ಅನ್ಯಾಯನ? ಹಾಗಾದರೆ ಇವತ್ತು ಫೈನಾನ್ಸ್ ಕಮಿಷನ್ ಗ್ರಾಂಟ್ಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಕಳೆದ 19-20 ತಿಂಗಳಿಂದ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ, 13th ಫೈನಾನ್ಸ್ ಕಮಿಷನಿಂದ 13th ಫೈನಾನ್ಸ್ ಕಮಿಷನ್ 2010ರಿಂದ 2015ವರೆಗೂ ಅಂದರೆ ಇಂದಿನ ಆವಾಗ ಬಂದಿರತಕ್ಕಂಥ ನಮ್ಮ ರಾಜ್ಯಕ್ಕೆ 61,691 ಕೋಟಿಗಳು ಮಾತ್ರ. ಅಂದರೆ 13th ಫೈನಾನ್ಸ್ ಕಮಿಷನ್ 2010ರಿಂದ 2015ವರೆಗೆ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು 61,691 ಕೋಟಿ. 14th ಫೈನಾನ್ಸ್ ಕಮಿಷನ್ ನಮ್ಮ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಅಂದರೆ ನರೇಂದ್ರ ಮೋದಿಜಿಯವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆದಮೇಲೆ ನಮ್ಮ ರಾಜ್ಯಕ್ಕೆ 2015ರಿಂದ 2020ವರೆಗೆ ಬಂದಿರತಕ್ಕಂಥದ್ದು 1,51,309 ಕೋಟಿ. 13th ಫೈನಾನ್ಸ್ ಕಮಿಷನಲ್ಲಿ 61,000 ಕೋಟಿ ಬಂದರೆ 14th ಫೈನಾನ್ಸ್ ಕಮಿಷನಲ್ಲಿ NDA ರೂಲ್ ಬಂದಾಗ 1,51,000 ಕೋಟಿ ಬಂದಿರತಕ್ಕಂಥದ್ದು. 15th ಫೈನಾನ್ಸ್ ಕಮಿಷನ್ 2021ರ ನಂತರದಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿಯವರೆಗೆ, ಯಾಕಂದ್ರೆ ಇನ್ನು ಮಾರ್ಚ್ ತನಕ ಇದೆ, ಇಲ್ಲಿಯವರೆಗೂ ಈಗಾಗಲೇ 1,16,828 ಕೋಟಿ ಇವತ್ತು ರಾಜ್ಯಕ್ಕೆ ಬಂದಿರತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಸೆಂಟ್ರಲ್ ಡಿವಲ್ಯೂಷನ್ ಆಫ್ ಟ್ಯಾಕ್ಸಸ್ ಕರ್ನಾಟಕಕ್ಕೆ 2004ರಿಂದ 2014ರವರೆಗೆ 81,791 ಕೋಟಿ ಬಂದಿದ್ರೆ 2014ರಿಂದ 2024ರವರೆಗೆ ಅದು 2,95,818 ಕೋಟಿ ಬಂದಿದೆ. ಮಾನ್ಯ ಸಭಾಧ್ಯಕ್ಷರೇ, ಇಷ್ಟೆಲ್ಲ ಬಂದಿದ್ರೂ ಸಹ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ದೂರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತದೆ ಅಂತಕ್ಕಂಥದ್ದು, ಒಬ್ಬ ಮುತ್ಸದಿ ರಾಜಕಾರಣಿ ಇವತ್ತು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಾದ ಶೋಭೆ ತರ್ತದೆ ಅಂತಕ್ಕಂಥ ಪ್ರಶ್ನೆಯನ್ನ ಇದು ಸದನದ ಮೂಲಕ ತಮ್ಮ ಮೂಲಕ ನಾನು ಪ್ರಶ್ನೆ ಮಾಡೋದಕ್ಕೆ ಇಚ್ಛಪಡ್ತೇನೆ. ಸೆಂಟ್ರಲ್ ಗ್ರಾಂಟ್ ಇನ್ ಏಡ್ ಟು ಕರ್ನಾಟಕ 2014ರಿಂದ 2014ರಲ್ಲಿ 60,000 ಕೋಟಿ ಬಂದಿದ್ರೆ 2014 ನಂತರದಲ್ಲಿ 2,36,000 ಕೋಟಿ ಬಂದಿರತಕ್ಕಂಥದ್ದು. ಅಂದರೆ ಮೋರ್ ದೆನ್ 290% ಇವತ್ತು ಗ್ರಾಂಟ್ ಇನ್ ಏಡ್ ಇವತ್ತು ಕರ್ನಾಟಕಕ್ಕೆ ಜಾಸ್ತಿ ಆಗಿರ್ತಕ್ಕಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಈ ಸದನ ಗಮನಕ್ಕೆ ತಮ್ಮ ಮೂಲಕ ತರೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಸಾಕಷ್ಟು ಸದಸ್ಯರು ಆಡಳಿತ ಪಕ್ಷದವರು ಪ್ರಶ್ನೆನ ಮಾಡಿದರು, ಇಲ್ಲ ಸ್ವಾಮಿ, ಇವತ್ತು ನಮ್ಮ ರಾಜ್ಯದಲ್ಲಿ GST ಬರುವ ಮುಂಚಿತವಾಗಿ
ವ್ಯಾಟ್ ಇದ್ದಾಗಲೇ ನಮ್ಮ ರಾಜ್ಯಕ್ಕೆ ಬಹಳ ಅನುಕೂಲ ಆಗ್ತಿತ್ತು ಅಂತೇಳಿ ಸಾಕಷ್ಟು ಜನ ಆಡಳಿತ ಪಕ್ಷದ ಸದಸ್ಯರು ಹೇಳ್ತಾ ಇದ್ರು. ಅದು ನಮಗೆ ಸದನಕ್ಕೆ ಗೊತ್ತಿರಬೇಕು. 2015-16ರಲ್ಲಿ ಅಂದರೆ ಪ್ರೀ ಜಿ ಎಸ್ ಟಿ ಅಂದರೆ ವ್ಯಾಟ್ ಇದ್ದಾಗ 2015-16ರಲ್ಲಿ 36,144 ಕೋಟಿ ಬಂದಿದ್ರೆ 2016-17ರಲ್ಲಿ 39,505 ಕೋಟಿ ಬಂದಿರತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತೇನೆ ಮಾನ್ಯ ಸಭಾಧ್ಯಕ್ಷರೇ, 2015-16ರಲ್ಲಿ 36,144 ಕೋಟಿ ಬಂದಿದ್ರೆ 2016-17ರಲ್ಲಿ 39,505 ಕೋಟಿ ಬಂದಿರತಕ್ಕಂಥದ್ದು. ಆದರೆ ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಆದಮೇಲೆ ನಮ್ಮ ರಾಜ್ಯಕ್ಕೆ ಎಷ್ಟು ಬಂತು ಅಂದರೆ 2019-20ರಲ್ಲಿ 71,060 ಕೋಟಿ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು. 2021ರಲ್ಲಿ 42,355 ಕೋಟಿ ಬಂದಿರತಕ್ಕಂಥದ್ದು. 2021-22ರಲ್ಲಿ 2022ರಲ್ಲಿ 95,925 ಕೋಟಿ ಇವತ್ತು ರಾಜ್ಯಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಏನು ತಪ್ಪು ಕಲ್ಪನೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ವ್ಯಾಟ್ ಇದ್ದಾಗಲೇ ರಾಜ್ಯಕ್ಕೆ ಅನುಕೂಲ ಆಗ್ತಾ ಇತ್ತು, ಜಿ ಎಸ್ ಟಿ ಬಂದ ಮೇಲೆ ನಮಗೆ ಅನ್ಯಾಯ ಆಗ್ತಿದೆ ನಮ್ಮ ರಾಜ್ಯಕ್ಕೆ. ಇದು ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷ ಹೇಳೋದಕ್ಕೆ ಇಚ್ಛಪಡ್ತೇನೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರೆ, ದುರಂತ ಅಂತ ಹೇಳಿದ್ರೆ ಹಣಕಾಸಿನ ಸಚಿವರು ಇವತ್ತು ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಆದಮೇಲೆ ಇವತ್ತು 2017ರಿಂದ 2022ರಲ್ಲಿ ಜಿ ಎಸ್ ಟಿ ಕಾಂಪನ್ಸೇಷನ್ ಏನು ಡೆಫಿಸಿಟ್ ಇತ್ತು ಅದನ್ನು ತುಂಬತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು. ತಮಗೆ ಗೊತ್ತಿರಲಿ ಮಾನ್ಯ ಸಭಾಧ್ಯಕ್ಷರೇ, ಇಡೀ ದೇಶದಲ್ಲಿ ಇವತ್ತು ಜಿ ಎಸ್ ಟಿ ಕಾಂಪನ್ಸೇಷನ್ ಹೈಯೆಸ್ಟ್ ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯಕ್ಕೆ. 1,06,000 ಕೋಟಿ ಜಿ ಎಸ್ ಟಿ ಕಾಂಪನ್ಸೇಷನ್ ಬಂದಿರತಕ್ಕಂಥದ್ದು. ಇದು ಹೈಯೆಸ್ಟ್ ಇನ್ ದ ಕಂಟ್ರಿ, ರಾಜ್ಯಕ್ಕೆ ಇವತ್ತು ಅತಿ ಹೆಚ್ಚು ಬಂದಿರತಕ್ಕಂಥದ್ದು. ಮತ್ತೊಂದು ಆರೋಪವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಾರೆ. ಇವತ್ತು ಕೇಂದ್ರ ಸರ್ಕಾರ ನಮಗೆ ಸೆಸ್ಸನ್ನು ಕಲೆಕ್ಟ್ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತೇಳಿ, ಸೆಸ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡಬೇಕು ಅಂತೇಳಿ. ಮಾನ್ಯ ಸಭಾಧ್ಯಕ್ಷರೇ, ಇದು ಕೂಡ ಅಪಪ್ರಚಾರನೇ. ಇವತ್ತು ಸೆಸ್ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಯೋಜನೆಗಳೇನಿದ್ದಾವೆ, ಇವತ್ತು ನ್ಯಾಷನಲ್ ಹೈವೇ ಡೆವಲಪ್ ಮಾಡ್ತಕ್ಕಂಥದ್ದು ಇರ್ಬೋದು, ಪೋರ್ಟ್ಗಳು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಅದಕ್ಕೆ ಸೆಸ್ಸನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ಎಲ್ಲ ರಾಜ್ಯಕ್ಕೂ ಕೂಡ ಹೋಗ್ತದೆ. ಆದರೆ ರಾಜ್ಯ ಸರ್ಕಾರಕ್ಕೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ಅಧಿಕಾರ ಖಂಡಿತ ರಾಜ್ಯ ಸರ್ಕಾರಕ್ಕಿಲ್ಲ ಅಂತಕ್ಕಂಥದ್ದನ್ನು ಈ ಸದನದ ಮೂಲಕ ನಾನು ಗಮನಕ್ಕೆ ತರೋದಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಬಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರ ಭಾಷಣದ ಮುಖೇನ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ಇವತ್ತು ದುರಂತ ಅಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ 136 ಶಾಸಕರು, ಈಗ ಇನ್ನೂ 3 ಜನ ಗೆದ್ದಿದ್ದಾರೆ, 139 ಶಾಸಕರು ಇವತ್ತು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥದ್ದು. ದುರಂತ ಅಂತ ಹೇಳಿದ್ರೆ, ಒಂದು ಒಕ್ಕೂಟದ ವ್ಯವಸ್ಥೆನಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಅಥವಾ ಆಡಳಿತ ಪಕ್ಷ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದು ಕೂಡ ಅವ್ರು ಹಿರಿಯರಾಗಿರ್ತಕ್ಕಂಥವ್ರಿಗೆ ಗೊತ್ತಿರಬೇಕಾಗಿತ್ತು. ಈ ಸರ್ಕಾರ ಬಂದ ಮೇಲೆ ಇವತ್ತೇನು ರಾಜ್ಯಪಾಲರ ಮೂಲಕ ಇವತ್ತೇನು ಕೇಂದ್ರ ಸರ್ಕಾರನ ಟೀಕೆ ಮಾಡ್ತಕ್ಕಂಥದ್ದು, ಪದೇ ಪದೇ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷದ ರಾಜಕೀಯ ಅಸಹಿಷ್ಣುತೆ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಯಾವ ರೀತಿ ಕೇಂದ್ರ ಸರ್ಕಾರದ ಜೊತೆ ಯಾವ ರೀತಿ ಹೊಂದ್ಕೊಂಡು ಕೆಲಸ ಹೊಂದ್ಕೊಂಡು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲ, ನನಗೂ ಅರ್ಥ ಆಗ್ತದೆ. ಆ ವಿರೋಧ ಪಕ್ಷದವ್ರಿಗೆ ಗೊತ್ತಿದೆ, ಕೇಂದ್ರ ಸರ್ಕಾರ ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಅದರದ್ದೇ ಆದಂಥ ಗೌರವ ಇರ್ತದೆ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಮಾಧ್ಯಮದ ಮುಖೇನ ಅಥವಾ ದೆಹಲಿಗೆ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿಕೊಂಡು ಒಂದು ರೀತಿ ದಬ್ಬಾಳಿಕೆ ಮಾಡಿಕೊಂಡು ಕೇಂದ್ರ ಸರ್ಕಾರವನ್ನು ಬೆದರಿಸ್ತಕ್ಕಂಥ ಕೆಲಸ ಭಾಳ ದುರಂತ ಅಂತ ಹೇಳಿದ್ರೆ, ಇವತ್ತು ಸರ್ಕಾರ, ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಒಂದೊಂದು ನಿರ್ಣಯಗಳು ಕೂಡ ಯಾವ ರೀತಿ ದೂರಗಾಮಿ ಪರಿಣಾಮ ರಾಜ್ಯದ ಮೇಲೆ ಬೀಳ್ತದೆ ಅನ್ನೋದನ್ನು ಕೂಡ ಈ ರಾಜ್ಯ ಸರ್ಕಾರ ಯಾವತ್ತೂ ಕೂಡ ಗಮನಿಸ್ಲಾ ಇಲ್ಲ. ಇವತ್ತು ಇಡೀ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ತನ್ನತನವನ್ನು ರೂಢಿಸ್ಕೋಬೇಕು ಅಂತೇಳಿ ಜಾಗತಿಕ ಸ್ಪರ್ಧೆಗೆ ಸನ್ನದ್ಧ ಆಗಬೇಕು ಅಂಥೇಳಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಿರತಕ್ಕಂಥದ್ದು. ಆದರೆ ದುರಂತ ಅಂತ ಹೇಳಿದ್ರೆ, ಈ ರಾಜ್ಯ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೂಡ ತಿರಸ್ಕರಿಸಿದ್ರು.
ನಮ್ಮದೇ ಸ್ಟೇಟ್ ಎಜುಕೇಷನ್ ಪಾಲಿಸಿ ತರ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಇನ್ನೂ ಕೂಡ ಈ ಸರ್ಕಾರ ಚಕಾರನೂ ಕೂಡ ಎತ್ತುತ್ತಾ ಇಲ್ಲ. ಇವತ್ತು ಹೊಸ ಶಿಕ್ಷಣ ರೀತಿ ಏನಾಗ್ತದೆ ಎಲ್ಲೋ ಒಂದೆರಡು ಮೀಟಿಂಗ್ ಮಾಡಿದ್ದಾರೆ ಬಿಟ್ಟರೆ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿನೂ ಕೂಡ ಫಾಲೋ ಮಾಡ್ತಾ ಇಲ್ಲ. ಇವ್ರದ್ದು ಯಾವುದೇ ರೀತಿ ರಾಜ್ಯ ಶಿಕ್ಷಣ ನೀತಿನೂ ಕೂಡ ತರ್ತಕ್ಕಂಥ ಕೆಲಸನೂ ಕೂಡ ಆಗಿಲ್ಲ. ಆದರೆ ನಮ್ಮ ಸ್ಪಷ್ಟತೆ, ಇಡೀ ದೇಶದಲ್ಲಿ ಯಾರೋ ಅಲ್ಲೊಂದಿಲ್ಲೊಂದು ರಾಜ್ಯ ವಿರೋಧ ಮಾಡ್ತಾ ಇರ್ಬೋದು ರಾಜಕೀಯ ಕಾರಣಕ್ಕೆ, ಆದರೆ ಇಂಥ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿನೂ ಕೂಡ ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವ. ಎಲ್ಲ ಒಂದು ಕಡೆ ಶೈಕ್ಷಣಿಕ ಶೂನ್ಯತೆ ಇವತ್ತು ಈ ರಾಜ್ಯದಲ್ಲಿ ಕಾಡ್ತಾ ಇದೆ, ಸರ್ಕಾರದಲ್ಲಿ ಕಾಳಜಿ ಇಲ್ಲ ಅಂತಕ್ಕಂಥದ್ದು. ಇವತ್ತು ಶೈಕ್ಷಣಿಕ ಶೂನ್ಯತೆಯನ್ನು ಸೃಷ್ಟಿಸಿದ ಮಾತ್ರ ಅಲ್ಲ, ಕೇಂದ್ರದ ಯೋಜನೆಗಳ ಮೂಲಕ ರಾಜ್ಯಕ್ಕೆ ಬರುವುದಾಗಿರ್ತಕ್ಕಂಥ ಶೈಕ್ಷಣಿಕ ಯೋಜನಾ ಹಣ ಬರದೇ ಇರೋದಕ್ಕೆ ಈ ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯ ಕಾರಣ ಅನ್ನೋದನ್ನ ಮಾನ್ಯ ಸಭಾಧ್ಯಕ್ಷ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತಾನೆ. ಇವತ್ತು ಇರ್ಬೋದು ದೆಹಲಿ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಅಥವಾ ಹೈಕಮಾಂಡ್ ಅವ್ರದ್ದೇ ಆದಂಥ ಒಂದು ಧೋರಣೆ ನೀತಿಗಳು ಇರ್ತದೆ. ಆದರೆ ಅದನ್ನು ಇವತ್ತು ಹಿಡ್ಕೊಂಡು ಕೇಂದ್ರದ ಮೇಲೆ ಒಂದು ರೀತಿ ಜಗಳ ಆಡಿಕೊಂಡು ಇವತ್ತು ಮಾಧ್ಯಮದ ಮೂಲಕ ಹೊಡೆದಾಟಕ್ಕೆ ನಿಂತಿರ್ತಕ್ಕಂಥ ರಾಜ್ಯ ಸರ್ಕಾರ ಖಂಡಿತ ಇವರ ಧೋರಣೆಯಿಂದ ಇವತ್ತು ರಾಜಕೀಯವಾಗಿ ಅವರು ಬೇಳೆನ ಬೇಯಿಸ್ಕೊಳ್ಬೋದು, ಚುನಾವಣೆಯಲ್ಲಿ ಗೆಲ್ಬೋದು. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ನಿಮ್ಮ ಧೋರಣೆಯಿಂದ, ಆಡಳಿತ ಪಕ್ಷದ ಧೋರಣೆಯಿಂದ ಕೇಂದ್ರ ಸರ್ಕಾರವನ್ನು ಒಂದು ರೀತಿ ತಿರಸ್ಕೃತ ಮನೋಭಾವನೆಯಿಂದ ತಾವು ನೋಡ್ತಾ ಇದ್ದೀರಿ. ಇದರಿಂದ ರಾಜ್ಯದ ಜನತೆಗೆ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಎರಡು ಮಾತಿಲ್ಲ ಅನ್ನೋದನ್ನು ಮಾನ್ಯ ಸಭಾಧ್ಯಕ್ಷ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ರಾಜ್ಯದ ಅಭಿವೃದ್ಧಿ ಪೂರಕವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಆತ್ಮಾವಲೋಕನ ಮಾಡ್ಕೋಬೇಕಾಗದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೊಂದು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕೇಂದ್ರ ಸರ್ಕಾರ ಯೋಜನೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಅಪ್ಪರ್ ತುಂಗಾ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಕೇಂದ್ರ ಸರ್ಕಾರ ಹೇಳಿತ್ತು 5300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಮೋಸ ಮಾಡ್ತಾ ಇದ್ದಾರೆ, ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ಪದೇ ಪದೇ ನೀವು ಹೇಳ್ತಾ ಇದ್ದೀರಿ. ಮಾನ್ಯ ಸಭಾಧ್ಯಕ್ಷರ ಪ್ರಶ್ನೆ ಇರ್ತಕ್ಕಂಥದ್ದು, ಹಿಂದೆ UPA ಸರ್ಕಾರ ಇದ್ದಾಗ ಯಾವುದೇ ರೀತಿ ಯೋಜನೆಗಳನ್ನು ಅಡ್ವಾನ್ಸ್ ಆಗಿ ದುಡ್ಡು ಕೊಡ್ತಾ ಇದ್ರು. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಆ ಹಣ ಬೇರೆ ಬೇರೆ ರಾಜ್ಯಗಳಲ್ಲಿ ಪೋಲ್ ಆಗಿರ್ತಕ್ಕಂಥದ್ದು, ಆ ಹಣ ಫಂಡ್ಸ್ ಡೈವರ್ಟ್ ಆಗಿರ್ತಕ್ಕಂಥದ್ದು, ಮಿಸ್ಯುಟಿಲೈಸ್ ಆಗಿರ್ತಕ್ಕಂಥದ್ದು, ಇವೆಲ್ಲವನ್ನ ಗಮನಿಸಿ ಇವತ್ತು ಕೇಂದ್ರ ಸರ್ಕಾರ ಸ್ಪಷ್ಟ ನೀತಿಯನ್ನು ಅನುಸರಿಸ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಯಾವುದೇ ಒಂದು ಅನುದಾನ ಬರಬೇಕು ಅಂತ ಹೇಳಿದ್ರೆ, ಇವತ್ತು ಅಪ್ಪರ್ ತುಂಗಾ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಮಾತನಾಡೋದಾದ್ರೆ ಇವತ್ತು 5300 ಕೋಟಿ ಬರಬೇಕು ಅಂತ ಹೇಳಿದ್ರೆ ಒಂದು ಕಡೆ ಅವರು ಯುಟಿಲೈಸೇಷನ್ ಸರ್ಟಿಫಿಕೇಟು ಕೂಡ ಕೊಡಬೇಕು. ಏನು ಪ್ರೋಗ್ರೆಸ್ ಆಗಿದೆ ಅಂತೇಳಿ ಕೇಂದ್ರ ಸರ್ಕಾರನ ಕನ್ವಿನ್ಸ್ ಮಾಡಬೇಕು. ಪ್ರಾಜೆಕ್ಟ್ ರಿಪೋರ್ಟ್ ಏನಿದೆ, ಸ್ಟೇಟಸ್ ಏನಿದೆ ಅಂತೇಳಿ ಕನ್ವಿನ್ಸ್ ಮಾಡಬೇಕು. ಇದು ಯಾವುದನ್ನು ಮಾಡ್ದೇನೆ ಇವ್ರು ಎಷ್ಟು ಕೋಟಿ ಖರ್ಚು ಮಾಡಿದೀವಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಗಮನ ತರೋದಿಲ್ಲ. ಪ್ರಾಜೆಕ್ಟ್ ಸ್ಟೇಟಸ್ ಏನಿದೆ ಅಂತೇಳಿ ಕೇಂದ್ರ ಸರ್ಕಾರ ಗಮನಕ್ಕೆ ತರೋದಿಲ್ಲ. ಸುಮ್ಮನೆ 5300 ಕೋಟಿ ತರಬೇಕು ಅಂತ ಹೇಳಿದ್ರೆ ದುಡ್ಡು ಬಂದ್ರೆ ತಾನೇ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡೋದು. ಮನೆ ಸಭಾ ಅದನ್ನ ಹೇಳ್ತಾ ಇರೋದು. ಮನೆ ಸಭಾಧ್ಯಕ್ಷರೇ, ನಾವು ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತೀವಿ. ಮನೆ ಸಭಾಧ್ಯಕ್ಷರೇ, ಮನೆ ಸಚಿವರೇ, ನಾನು ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗೆ ಅನುದಾನ ಕೊಡಬೇಕಾದ್ರೆ ರಾಜ್ಯ ಸರ್ಕಾರದ ಶೇರ್ ಏನಿದೆ ಅದನ್ನು ಕೂಡ ಹಾಕಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಅನುದಾನ ತರಬೇಕು ಅಂತ ಹೇಳಿದ್ರೆ ಇಲ್ಲಿ ಇಂಪ್ಲಿಮೆಂಟೇಷನ್ ಏನಾಗಿದೆ, ಎಷ್ಟು ಕೋಟಿ ನೀವು ರಾಜ್ಯ ಸರ್ಕಾರ ತಂದಿದ್ದೀರಿ, ಎಷ್ಟು ಕೋಟಿ ಆ ಪ್ರಾಜೆಕ್ಟಿಗೆ ಬಂಡವಾಳವನ್ನು ಹೂಡಿದ್ದೀರಿ, ಇವೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಗಮನಿಸಿ ಹಣವನ್ನ ಬಿಡುಗಡೆ ಮಾಡ್ತಿದೆ ಹೊರತು ಅಪ್ ಫ್ರಂಟ್ ದುಡ್ಡನ್ನ ಯಾವುದೇ ಪ್ರಾಜೆಕ್ಟ್ ಕೊಡೋದಿಲ್ಲ. ಒಂದು ನಿಮಿಷ, ಈಗ ಮೆಟ್ರೋ ಯೋಜನೆ ಇದೆ, ರೈಲ್ವೆ ಯೋಜನೆ ಇದೆ, ಎಲ್ಲ ನಮ್ಮ ಪಾಲಿನ ದುಡ್ಡನ್ನು ನಾವು ಕೊಡ್ತಾನೆ ಇದ್ದೀವಿ. ನೀವು ಇದು ಆ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿರೋದು ಏನಾಯ್ತು, ನಿಮ್ಮ ಸ್ಟೇಟ್ ಬಡ್ಜೆಟಲ್ಲಿ ಸಮೇತ ಬೊಮ್ಮಾಯಿ ಅವರಿದ್ದಾಗ ಇಲ್ಲಿ ಮಾತಾಡಿ ಬಡ್ಜೆಟಲ್ಲಿ ಹೇಳಿ ಕೇಂದ್ರ ಸರ್ಕಾರಕ್ಕೆ ತಾವು ವಂದನೆಗಳನ್ನು ಇದು ಮಾಡಿದಾರೆ ನಮ್ಮ ಅಸೆಂಬ್ಲಿಯಲ್ಲಿ. ನಾವು ಕೇಳ್ತಾ ದುಡ್ಡು ಕೊಡಿ, ನಾವೇನು ಮಿಸ್ಯೂಸ್ ಮಾಡೋದಿಲ್ಲ, ಅದೇ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತೀವಿ. ನೀವು ಇನ್ನೊಂದು ಹೇಳಿದಾರೆ, ಈಗ ನಮ್ಮ ಜನಪರವಾಗಿ ನಾವು ರಾಜ್ಯ ಸರ್ಕಾರ ವಿರುದ್ಧ ಹೋಗ್ತಾ ಇದ್ದಿದ್ದು. ನಿಮಗೂ 19 ಜನ ಪಾರ್ಲಿಮೆಂಟ್ ಸದಸ್ಯರನ್ನ ಕಳಿಸಿದಾರಲ್ಲ, ಜನ ನಿಮಗೂ ಒಟ್ಟು ಕೊಟ್ಟಿದಾರಲ್ಲ. ನಿಮ್ಮ ಫೈನಾನ್ಸ್ ಮಿನಿಸ್ಟ್ರಿ ಇಲ್ಲಿಂದ ತಾನೇ ಇರುವವರು, ಆಗ ಬಿಜೆಪಿಯವರು ಇಲ್ವಾ ಇಲ್ಲಿ? ನೀವು ಸ್ವಲ್ಪ ಫೈಟ್ ಮಾಡಿ ನಮಗೆ ಸ್ಟೇಟಿಗೆ ಇದು ಕೊಡಿಸಿ, ಅಲಾಟ್ ಮಾಡಿಸಿ. ಮಾನ್ಯ ಸಭಾಧ್ಯಕ್ಷರೇ, ನಾ ಆ ಕಾರಣಕ್ಕೆ ಹೇಳಿದ್ದು, ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಏನು ಹೇಳ್ತಾನೆ ನಾವು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾರೆ, ನಮಗೆಲ್ಲ ಗೊತ್ತಿದೆ. ಇವತ್ತು ಕೇಂದ್ರ ಸರ್ಕಾರ ಜೊತೆ ಹಾದಿಲಿ ಬಿದ್ದಿಲಿ ಜಗಳ ಮಾಡಿಕೊಂಡು
ದಿನ ಬೆಳಗಾದ್ರೂ ಅಲ್ಲಿ ದೆಹಲಿಗೆ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿಕೊಂಡು ಒಂದು ರೀತಿ ಈ ರೀತಿ ದಬ್ಬಾಳಿಕೆ ಮಾಡಿಕೊಂಡು ಇದು ಒಂದು ಭಾಗ. ಎರಡನೇದು, ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ, ಕೇಂದ್ರ ಸರ್ಕಾರದ ಯಾವುದೇ ಅನುದಾನ ಬರಬೇಕಾದ್ರೆ ಹೊಸ ನೀತಿಗಳ ಪ್ರಕಾರ ಕೇವಲ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಇದನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥದ್ದು. ಇಂಪ್ಲಿಮೆಂಟೇಷನ್ ಸರ್ಟಿಫಿಕೇಟು, ಪ್ರಾಜೆಕ್ಟ್ ಪ್ರೋಗ್ರೆಸ್ಸು ಇವೆಲ್ಲನ ಆಧಾರವಾಗಿ ಇಟ್ಕೊಂಡು ಕೇಂದ್ರದಿಂದ ಹಣ ರಿಲೀಸ್ ಮಾಡ್ತಾರೆ ಹೊರತು ನೇರವಾಗಿ ಯಾವುದೇ ಒಂದು ಹಣವನ್ನು ರಿಲೀಸ್ ಮಾಡೋದಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು SCP TSP ಬಗ್ಗೆ, SCP SP TSP ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು SCP SP TSP ಇವತ್ತು ಸ್ಪೆಷಲ್ ಪ್ರೋಗ್ರಾಮ್. ಅದು ಸ್ಪೆಷಲ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಅದಕ್ಕೆ ಏನು ಹಣ ಅಲೋಕೇಶನ್ ಆಗ್ತದೆ ಅದು ಬೇರೆ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡೋದಕ್ಕೆ ಅವಕಾಶ ಇಲ್ಲ. ಇದು ಸ್ಪಷ್ಟತೆ ಇದೆ, ಅವ್ರಿಗೂ ಕೂಡ ಗೊತ್ತಿದೆ. ಆದರೆ ಇವತ್ತು ಪ್ರತಿ ಬಜೆಟ್ನಲ್ಲೂ ಕೂಡ ಮೊದಲ ಬಜೆಟಲ್ಲಿ 11,500 ಕೋಟಿ ಉಪಯೋಗಿಸ್ಕೊಂಡ್ರು, ಎರಡನೇ ಬಜೆಟಲ್ಲೂ ಕೂಡ ಉಪಯೋಗಿಸ್ಕೊಂಡ್ರು. ಒಟ್ಟಾರೆಯಾಗಿ 25,000 ಕೋಟಿ ಇವತ್ತು ಆ SCP TSP ಹಣ ಏನು ಉಪಯೋಗ ಆಗಬೇಕಿತ್ತು, ಇವತ್ತು ರಾಜ್ಯದಲ್ಲಿ ಶೋಷಿತ ಪೀಡಿತ ಸಮುದಾಯಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಒಂದು ಅಭಿವೃದ್ಧಿಗೋಸ್ಕರ ಏನು ಹಣ ಉಪಯೋಗ ಆಗಬೇಕಾಗಿತ್ತು ಅದು ಈ ಸರ್ಕಾರ ಇವತ್ತು ಡೈವರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಅಟ್ಲೀಸ್ಟ್ ಈ ಮುಂದೆ ಆದರೂ ಕೂಡ ಮಾನ್ಯ ಸಭಾಧ್ಯಕ್ಷರೇ, ನಾವು ಈ ಸರ್ಕಾರವನ್ನು ಕೇಳ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳನ್ನ, ಮುಂದಿನ ಬಜೆಟಲ್ಲಾದರೂ ಕೂಡ ಆ ಸಮುದಾಯಗಳಿಗೆ ಯಾವ ಹಿಂದೆ ಹೆಸರು ಹೇಳ್ಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಮುಂದಿನ ಬಜೆಟಲ್ಲಾದರೂ ಕೂಡ ಈ ರೀತಿ ಅನ್ಯಾಯ ಮಾಡಬಾರ್ದು ಅನ್ನೋದನ್ನು ಹೇಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಯೂನಿವರ್ಸಿಟಿಗಳ ಬಗ್ಗೆ ಮುಗಿಸ್ತೇನೆ. 9 ಯೂನಿವರ್ಸಿಟಿಗಳನ್ನು ಮುಚ್ಚತಕ್ಕಂಥ ನಿರ್ಧಾರವನ್ನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ತೆಗೆದುಕೊಂಡಿದೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ, ವಾಟ್ ಶುಡ್ ಬಿ ದ ಬೇಸಿಸ್ ಫಾರ್ ದ ಕ್ಲೋಜರ್ ಆಫ್ ದ ಯೂನಿವರ್ಸಿಟಿ? ಈ ಸರ್ಕಾರಕ್ಕೆ ಆ 9-10 ವಿಶ್ವವಿದ್ಯಾನಿಲಯಗಳಿಗೆ ಹಣಕಾಸನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಫೈನಾನ್ಷಿಯಲ್ ಕನ್ಸಿಡರೇಷನ್ ಇಸ್ ದ ಓನ್ಲಿ ಬೇಸಿಸ್ ಆನ್ ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಕ್ಲೋಸ್ ದ 9 ಯೂನಿವರ್ಸಿಟೀಸ್. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಹಣಕಾಸನ್ನು ಆಧಾರವಾಗಿ ಇಟ್ಕೊಂಡು ನೀವು ಯೂನಿವರ್ಸಿಟಿಯನ್ನು ಕ್ಲೋಸ್ ಮಾಡಿದರೆ ಆ ಬಡ ವಿದ್ಯಾರ್ಥಿಗಳು ಅವರ ಭವಿಷ್ಯವನ್ನು ರೂಪಿಸಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಅವರ ಭವಿಷ್ಯವನ್ನು ಇವತ್ತು ಕೊಲ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತದೆ. ಇನ್ನೊಂದು ದುರಂತ ಅಂದರೆ ಮಾನ್ಯ ಸಭಾಧ್ಯಕ್ಷರೇ, ಯಾರೂ ಕೂಡ ಉಲ್ಲೇಖ ಮಾಡದೇ ಇರತಕ್ಕಂಥದ್ದು, ಆ ಯೂನಿವರ್ಸಿಟಿ ಕ್ಲೋಸ್ ಮಾಡಬೇಕೋ ಬೇಡ ಅಂತೇಳಿ ಒಂದು ಕಮಿಟಿಯನ್ನು ರಾಜ್ಯ ಸರ್ಕಾರ ರಚನೆ ಮಾಡ್ತು. ಅಲ್ಲಿ ಯಾರೂ ಕೂಡ ಅಕಾಡೆಮಿಷಿಯನು ಇಲ್ಲ, ಅಲ್ಲಿ ಯಾರೂ ಕೂಡ ಎಜುಕೇಷನ್ ಎಕ್ಸ್ಪರ್ಟ್ಸು ಕೂಡ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಯಾರನ್ನೂ ಹಾಕಿದ್ರು ಕಮಿಟಿಗೆ, ಕೆಲವು ಸಚಿವರು ಶಾಸಕರಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಎಜುಕೇಷನ್ ಎಕ್ಸ್ಪರ್ಟ್ಸ್ ಯಾರೂ ಇಲ್ಲ ಅದರಲ್ಲಿ. ಅಂದರೆ ಈ ಸರ್ಕಾರದ ಉದ್ದೇಶ ಏನಿತ್ತು, ಅಲ್ಲಿ ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೊಳ್ಳೋದು ಬದಲಾಗಿ ಯೂನಿವರ್ಸಿಟಿ ಕ್ಲೋಸ್ ಮಾಡಲೇಬೇಕು ಅಂತಕ್ಕಂಥ ಮಾನಸ್ಥಿತಿಗೆ ಬಂದು ಆ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಏನು ಮಾಡಿದೆ, ನಿಜವಾಗ್ಲೂ ಕೂಡ ದುರಂತ. ಮಾನ್ಯ ಸಭಾಧ್ಯಕ್ಷೆ, ನಾನು ಮುಗಿಸ್ತೇನೆ ಸ್ವಲ್ಪ 5 ನಿಮಿಷದಲ್ಲಿ. ಇವತ್ತು ಶಕ್ತಿ ಯೋಜನೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ, ನಾನು ಟೀಕೆ ಮಾಡ್ತಾ ಇಲ್ಲ. ಆದರೆ ಇವತ್ತು KSRTC ಪರಿಸ್ಥಿತಿ ಏನಾಗಿದೆ, ಮಾನ್ಯ ಸಚಿವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಸಂದರ್ಭದಲ್ಲಿ, ನಾವು KSRTCನಲ್ಲಿ ಆ ನೌಕರರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ನಾವು ಹೇಳ್ತಾ ಇಲ್ಲ, ಆಡಳಿತ ಪಕ್ಷದ ಆ ಸಚಿವರೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು 7,500 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ. ಮತ್ತೊಂದು ಕಡೆ ಮಾನ್ಯ ಸಚಿವರು ಸದನದಲ್ಲಿದ್ದಾರೆ, ಇವತ್ತು ಸುಮಾರು 6,000 ಕೋಟಿ ಇವತ್ತು ವಿದ್ಯುತ್ ಬಿಲ್ಲನ್ನು ಕಟ್ಟೋದಕ್ಕೆ ಸಾಧ್ಯ ಆಗದೇನೆ PWD ಇರ್ಬೋದು, ಇರಿಗೇಷನ್ ಇರ್ಬೋದು, ಇವತ್ತು ಆ ಇಲಾಖೆಗಳು ವಿದ್ಯುತ್ ಬಿಲ್ಲನ್ನು ಕೂಡ ಕಟ್ಟೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯಕ್ಕೆ ಬಂದಿದೆ. ಎಲ್ಲ ಸರ್ಕಾರದಲ್ಲಿ ಸಮೇತ ನಮ್ಮ ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ನಮ್ಮ ಈ ಮುನ್ಸಿಪಲ್ ಇದಿರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಪ್ರತಿ ಸಂದರ್ಭದಲ್ಲಿ ಸಮೇತ ಬಾಕಿ ಇಟ್ಕೊಂಡಿದ್ದಾರೆ. ನಾವೇನಂತ ಇಟ್ಬಿಟ್ರೆ ನಾವು ಯಾವ ಇಲಾಖೆಯಲ್ಲಿ ಮಾಡಲಿಕ್ಕಾಗಲ್ಲ. ನೀವು ಇನ್ನೊಂದು ಹೇಳಿದ್ರೆ ಶಕ್ತಿ ಇದರಲ್ಲಿ ಇದು ಬಡ್ಜೆಟ್ರಿ ಪ್ರೊವಿಷನ್ ಇದೆ. ಆ ಬಡ್ಜೆಟ್ರಿ ಪ್ರೊವಿಷನ್ ಪ್ರಕಾರ KSRTC ದುಡ್ಡು ಕೊಡ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಗೃಹ ಜ್ಯೋತಿ ಅದೇ ಸಮಸ್ಯೆ ಆಗಿರ್ತಕ್ಕಂಥದ್ದು. ನೀವು ನಾನು ಮೊನ್ನೆ ಒಂದು ಹೇಳಿದೆ, ಅದು ಪ್ರತಿಯೊಂದು ಬಡ್ಜೆಟ್ಲಿ ಪ್ರೊವಿಷನ್ ಮಾಡಿಟ್ಟಿದ್ದಾರೆ, ನೀವು ವೇಟ್ ಮಾಡಿ. ಆದರೆ ನಾವು ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಪ್ರತಿಯೊಂದು ಗ್ಯಾರಂಟಿ ಹಣ ಸಮೇತ ರಾಜ್ಯ ಸರ್ಕಾರ ಅಂತ ಹೋಗ್ತದೆ, ಇಲಾಖೆಗಳಿಗೆ ಹೋಗ್ತದೆ. ನಾವು ಇಲಾಖೆ ಮೇಲೆ ಭಾರ ಹಾಕಲಿಲ್ಲ ಮುಖ್ಯಮಂತ್ರಿಗಳು.
ಅದಕ್ಕೆ ಬಡ್ಜೆಟ್ರಿ ಪ್ರೊವಿಷನ್ ಕೊಟ್ಟಿರ್ತಾರೆ, ಅದು ಬರ್ತದೆ ಅವ್ರಿಗೆ. ಸ್ವಾಮಿ, ಇಲಾಖೆಗಳಿಗೆ ಪೇಮೆಂಟ್ ಕೊಡೋದಕ್ಕಾಗ್ದೇನೆ ಆ ಇಲಾಖೆಗಳು ಕುಂಡ್ತಾ ಇರ್ತಕ್ಕಂಥದ್ದು, ಬಾಗಿಲು ಮುಚ್ಚಕ್ಕಾಗ್ತಕ್ಕಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು ಸತ್ಯ. ಇದು ಒಂದು ಕಡೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಸರಿ, ಬೆಲೆ ಏರಿಕೆ ಬಗ್ಗೆ ಇವತ್ತು ಎಲ್ಲಿವರೆಗೂ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವಿಕ್ಟೋರಿಯಾ ಹಾಸ್ಪಿಟಲ್ಲು, ಆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಚಿಕಿತ್ಸೆಗೆ ಮತ್ತು ಪ್ರಯೋಗಾಲಯ ಶುಲ್ಕನೂ ಕೂಡ 20% ಜಾಸ್ತಿ ಮಾಡಿರ್ತಕ್ಕಂಥದ್ದು. ಸ್ಟ್ಯಾಂಪ್ ಡ್ಯೂಟಿ ಮಾಡಿದರೆ, ಮತ್ತೊಂದು ಎಲ್ಲವೂ ಕೂಡ ಚರ್ಚೆ ಆಗಿದ್ರ ಬಗ್ಗೆ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಬಡವರ ಬಗ್ಗೆ ಇವತ್ತು ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ರಾಜ್ಯ ಸರ್ಕಾರ ಈ ಮಟ್ಟಕ್ಕೆ ಯಾವ ಬಡವರು ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ಅಲ್ಲೂ ಕೂಡ ಇವತ್ತು ಚಿಕಿತ್ಸಾ ವೆಚ್ಚ 20% ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇದು ಹಾಲಿನ ದರ ಈಗಾಗಲೇ 2ನೇ ಬಾರಿಗೆ ಮತ್ತೊಮ್ಮೆ ಜಾಸ್ತಿ ಮಾಡೋಕೆ ಹೊರಟಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ನಾವು ನೋಡಿದ್ದೇವೆ ಮಾನ್ಯ ಸಭಾಧ್ಯಕ್ಷರು. ಹಾಗಾಗಿ ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಇವತ್ತು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗಿದೆ, ಕೇಂದ್ರ ಸರ್ಕಾರದ ಬಗ್ಗೆ ಇವರೇನು ಯಾವ ರೀತಿ ಅಪಪ್ರಚಾರ ಚರ್ಚೆ ಎಲ್ಲವೂ ಕೂಡ ಚರ್ಚೆ ಆಗಿದೆ. ನಾನು ಈ ನಾಡಿನ ಮುಖ್ಯಮಂತ್ರಿಗಳಿಗೆ ಈ ಸದನದಲ್ಲಿ ತಮ್ಮ ಮೂಲಕನ ಆಗ್ರಹವನ್ನು ಮಾಡ್ತಕ್ಕಂಥದ್ದು, ಸತ್ಯವನ್ನ ಬಹಿರಂಗಪಡಿಸಲಿ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಏನಿದೆ, ಇವತ್ತು ನಿಜವಾಗ್ಲೂ ಕೂಡ ಎಲ್ಲಿಗೋಗಿ ಮುಟ್ತಾ ಇದ್ದೇವೆ. ಇವತ್ತು ಗ್ಯಾರಂಟಿಗಳನ್ನು ಸರಿಯಾಗಿ ತಲುಪಿಸಬೇಕಾಗಿರ್ತಕ್ಕಂಥ ಅವರ ಕರ್ತವ್ಯ ಇದು. ಗ್ಯಾರಂಟಿಗಳು ಯಾವ ರೀತಿ ತಲುಪ್ತಾ ಇದೆ ಅಥವಾ ಸಾಧಕ ಬಾಧಕಗಳು ಆಡಳಿತ ಪಕ್ಷದ ಶಾಸಕರು ಮಂತ್ರಿಗಳೇ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಆಗದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಜೊತೆ ಸರಿಯಾದ ರೀತಿ ನಡವಳಿಕೆಯನ್ನು ಸುಧಾರಿಸಿಕೊಂಡು ಇದನ್ನೇನೋ ಒಂದು ಪೊಲಿಟಿಕಲ್ ಮೈಲೇಜ್ ತಗೋಬೇಕು ಅಂತಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರದಿಂದ ಅನುದಾನನೂ ಕೂಡ ಬರ್ತಾ ಇದೆ. ಅದನ್ನು ಸರಿಯಾಗಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಗಮನಿಸಬೇಕೇ ಹೊರತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಶ್ನೆ ಮಾಡಬಾರ್ದು ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು 16ನೇ ಬಜೆಟ್ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ದಿನ ಮಂಡನೆ ಮಾಡಕ್ಕೆ ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಜನ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಹಾಗೆ ಇನ್ಮೇಲಾದರೂ ಕೂಡ ರಾಜ್ಯದ ಜನರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು SCP, SP, TSP ಹಣ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದು ಕೂಡ ಹಣ ದುರುಪಯೋಗ ಆಗದೇನೆ ರಾಜ್ಯದ ಜನರಿಗೆ ಒಳ್ಳೆಯದಾಗ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡನೆ ಮಾಡಬೇಕು ಅನ್ನೋ ಮಾತನ್ನು ತಮ್ಮ ಮೂಲಕ ಹೇಳ್ತಾ, ಇವತ್ತು ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ತಮಗೆ ಮತ್ತೊಮ್ಮೆ ಮತ್ತು ಸುರೇಶ್ ಗೌಡ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ನೆಕ್ಸ್ಟ್ ನೀವು ಮಾನ್ಯ ರಾಜ್ಯಪಾಲರ ರಾಜ್ಯ ವಿಧಾನಮಂಡಲದ ಭಾಷಣದ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ, ರಾಜ್ಯಪಾಲರ ಮೂಲಕ ಏನು ಈ ನಾಡಿನ ಒಂದು ಅಭಿವೃದ್ಧಿಯಾಗಿದೆ, ಕರ್ನಾಟಕ ಮಾಡೆಲ್ ಅಂತ ಇವತ್ತು ದೇಶಕ್ಕೆ ಮಾಡೆಲ್ ಎಂಬತಕ್ಕಂಥದ್ದನ್ನು ರಾಜ್ಯಪಾಲರ ಮೂಲಕ ಈ ಸದನದಲ್ಲಿ ಪ್ರಸ್ತಾಪಿಸಲಿಕ್ಕೆ